ಅಯ್ಯೋ ಅತ್ತೆ ಅತ್ತೆ ಈ ಅತ್ತೆ ಎದ್ದಳಿ ಅತ್ತೆ, ಏನು ಆಗಲ್ಲ. ನೇತ್ರಾನು ತಾತನು ಬಂದೇ ಬರ್ತಾರೆ, ನೀವೇನು ಯೋಚನೆ ಮಾಡಬೇಡಿ ಅತ್ತೆ. ನೀನು ಜಯಮ್ಮನ ಮಗಳು ರಾಣಿ ಅಲ್ವಾ? ಹೌದು, ನೀನು ಗುಲಾಬಿ ತಾನೆ, ನಮ್ಮ ಮಾವನ ಮನೆ ಕೆಲಸ ಮಾಡೋಳು. ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತಿನ ತಕನ? ನಾನು ಎಲ್ಗ ಹೋಗಿದ್ದೆ, ಈಗ ಅಮ್ಮೋರ್ಗೆ ಏನಾಯ್ತು? ಅಲ್ಲ, ನೇತ್ರಮ್ಮವ್ರನ್ನ ಕರ್ಕೊಂಬತ್ತೀನಿ ಅಂತ ಹೇಳಿ ಹೋದ್ರು. ಇಲ್ಲಿ ನೋಡಿದ್ರೆ ಯಾಕೆ ಹಿಂಗ್ ಮಾಡ್ಕೊಂಡಿದ್ದಾರೆ ಇವರು? ಏನಾಗೈತಿ ಅಮ್ಮವ್ರಿಗೆ? ಯಾಕೆ ಹುಷಾರಿಲ್ವಾ? ಅದು ಏನಾಯ್ತು ಗೊತ್ತೇನೆ ಗುಲಾಬಿ, ನಾನು ಮತ್ತೆ ನಮ್ಮ ಅಮ್ಮನು ಬರ್ಬೇಕಾದ್ರೆ ಆ ಲಸ್ಮಕ್ಕ ಅದಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟು ನೇತ್ರನು ಹುಲಿಯಜ್ಜನೂ ಜೈಲಿಗೆ ಹಾಕ್ಸಿದ್ರಲ್ಲ, ಅವ್ರು ಸಿಕ್ಕಿದ್ರು. ನಮಗೇನು ವಿಷಯ ಗೊತ್ತಿಲ್ಲ, ಹಿಂಗೆ ಎಲ್ಲನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ, ಕೇಸ್ ವಾಪಸ್ ತಾಮಕ್ಕೆ ಒಪ್ಕೊಂಡವ್ರೆ ಅವ್ರು ಲಸ್ಮಕ್ಕ ಅನ್ನೋರು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ನಮ್ಮ ಅಮ್ಮ ಇದ್ದಿದ್ದು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಆ ಲಸ್ಮಕ್ಕಗೆ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಕೇಸ್ ವಾಪಸ್ ತಾಮಲ್ಲ ಅಂತ ಹೇಳಿ ಅವರು ಮನೆಗೆ ಹೋಗವ್ರಂತೆ. ಈಗ ಅದಕ್ಕೇನೆ ನಮ್ಮ ಅತ್ತೆ ತಲೆ ಸುತ್ತ ಬಂದು ಬಿದ್ದುಬಿಟ್ರು ಹೊರಗೆ. ಈಗ ಕರ್ಕೊಂಬಂದು ಒಳಕ್ ಮನಗಿಸಿ ನಮ್ಮ ಮಾವ ಮತ್ತೆ ನಮ್ಮ ಅಮ್ಮಯ್ಯ ಆಮೇಲೆ ನಮ್ಮ ರಾಜ್ಮಾವ ಮೂವರು ಅಲಸ್ಮಕ್ಕಯ್ಯನ ಕ್ಷಮೆ ಕೇಳಿ ತಿರ್ಗ ಒಪ್ಪಿಸ್ತೀವಿ ಅಂತ ಹೇಳಿ ಹೋಗವ್ರೆ. ಏನಾಯ್ತೋ ಏನೋ ಅಲ್ಲಿ. ಆದ್ರೆ ಇಲ್ಲಿ ನೋಡಿದ್ರೆ ಅತ್ತೆ ಮಾತಾಡ್ತಾನೆ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ. ಅಂದ್ರೆ ನೇತ್ರ ಮತ್ತೆ ಹುಲಿಯಜ್ಜ ಅಲ್ಲೇ ಇರ್ತಾರೆ ಅನ್ನಂಗಾಯ್ತು. ಅವರಂತೂ ಜೈಲಿಂದ ಬಿಡುಗಡೆ ಆಗಲ್ಲ ಅನ್ಸುತ್ತೆ. ಹಂಗಾದ್ರೆ ನಾನು ಕೈಯಾಗ ಕರ್ಪೂರ ಹಚ್ಕೊಂಡು ಆರತಿ ಮಾಡೋದಿತ್ತು ತಪ್ಪುತ್ತಲ್ಲಪ್ಪ. ಹೆಂಗೋ ಸದ್ಯ ನಾನು ಬಚಾವಾದೆ. ಆದರೆ ಈ ಕಾಳಮ್ಮವ್ರಿಗೆ ಏನತ್ತಪ್ಪ, ಅಯ್ಯಯ್ಯೋ ಪಾಪ, ಅವರು ಎಷ್ಟು ಆಸೆ ಇಟ್ಕೊಂಡಿದ್ರು ನೇತ್ರ ಇವತ್ತು ಮನೆಗೆ ಬರ್ತಾಳೆ ಅಂತನ. ಆದರೆ ಈ ಜಯಮ್ಮನ ಮಗಳು ಬಂದು ಎಲ್ಲ ಎಡವಟ್ಟು ಮಾಡಿಬಿಟ್ಟಾರಲ್ಲಪ್ಪ. ಗುಲಾಬಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗು, ಶರ್ಬತ್ ಏನಾದ್ರೂ ಮಾಡ್ಕೊಂಬರೋಗು. ಅತ್ತೆನ ಎದ್ದಾಳಿಸಿ ಒಂದಿಷ್ಟ ಕುಡ್ಸೋಣ ಶರ್ಬತ. ಆಗ್ಲಾದ್ರೂ ಎಚ್ಚರ ಆಗ್ತಾರೇನೋ ನೋಡೋಣ. ಪಾಪ ಅವರು ನೇತ್ರ ಬಿಡುಗಡೆ ಆಗಲ್ಲ ಅಂತೇಳಿ ಅದೇ ಯೋಚನೆಯಲ್ಲಿ ಅಯ್ಯೋ ಏನಾಗ್ತಾರೋ ಏನೋ ಅಮ್ಮಂಗಾಗೈತಿ. ಅಮ್ಮೋರೆ ಎದ್ದೇಳ್ರಿ ಅಮ್ಮೋರೆ ಶರ್ಬತ್ ಮಾಡ್ಕೊಂಬತ್ತೀನಿ, ಕುಡಿಯೋರಂತೆ ಏನು ಆಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಆ ದೇವ್ರ ಇದ್ದೇನೆ ಅಮ್ಮೋರೆ, ಎದ್ದೇಳ್ರಿ ಅಮ್ಮೋರೆ ನೀವು. ಅವರು ಮನೆ ಕಣ ಇದ್ದಾರೆ, ಈಗ ಎದ್ದಾಳ್ಸೋದೇನು ಬೇಡ, ನೀನ್ ಮೊದ್ಲು ಶರ್ಬತ್ ಮಾಡ್ಕೊಂಬ ಹೋಗು. ನಾನು ನಿಧಾನಕ್ಕೆ ಎದ್ದಾಳ್ತೀನಿ ಅತ್ತೇನ. ಈಗ ಎದ್ರೆ ಅಳ್ತಾರೆ ಒಂದೇ ಸಮುಖೇನೆ. ಸರಿ ಆಯ್ತು, ನಿಧಾನಕ್ಕೆ ಎದ್ದಾಳ್ಸು, ನಾನು ಮಾಡ್ಕೊಂಬತ್ತೀನಿ ಹಂಗೆ. ಪಾಪ ಅಮ್ಮವ್ರಿಗೆ ಆ ನೇತ್ರಿ ಕಂಡ್ರೆ ಎಷ್ಟೊಂದು ಪ್ರೀತಿನೋ ಏನೋ. ಮಗಳು ಅಂತಂದ್ರೆ ಪ್ರಾಣನೇ ಬಿಡ್ತಾರೆ. ಆದ್ರೆ ಒಳ್ಳೆ ಬುದ್ಧಿ ಮಾತ್ರ ಕಲ್ಸಿಲ್ಲ ಮಗಳಿಗೆ. ಅಹಂಕಾರ ಒಂದ್ ತಟ್ಟಿ ತುಂಬ್ಕೊಂಡವಳೆ, ಅದಕ್ಕೆ ಮತ್ತೀಗ ಹಿಂಗ ಅನುಭವಿಸ್ತಾ ಇರೋದು ಅವಳು. ಅವಳಿಂದನ ಇನ್ನ ಇವರಿನ್ನ ಏನೇನು ಅನುಭವಿಸ್ಬೇಕೋ ಏನೋ ಸಾವುಕಾರರು ಅಮ್ಮವ್ರು. ಅತ್ತೆ 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 ಎದ್ದೇಳಿ ಅತ್ತೆ ಎದ್ದೇಳಿ ಅತ್ತೆ. ಯಾರು? ಅಯ್ಯೋ ನೇತ್ರ ನೇತ್ರ ನೇತ್ರ, ಅಯ್ಯೋ ನನ್ನ ಮಗಳು ಎಲ್ಲಪ್ಪ? ನೇತ್ರ ಎಲ್ಗೋದ್ಲು? ನೇತ್ರ ನಿನಗೇನು ಆಗ್ಬಾರ್ದಮ್ಮ. ಅಯ್ಯೋ ಇದೇನಪ್ಪ ಇವತ್ತೆ ನೇತ್ರ ಅಂತನ ಎಷ್ಟು ಕನ್ವರ್ಸ್ತಾ ಇದ್ದಾರೆ. ಅತ್ತೆ ನೇತ್ರ ಇಲ್ಲಿಲ್ಲ, ನಾನು ರಾಣಿ. ಎದ್ದಳಿ ಅತ್ತೆ, ನೇತ್ರ ಬಂದೇ ಬರ್ತಾಳೆ, ನೀವೇನು ಯೋಚನೆ ಮಾಡಬೇಡಿ. ಎದ್ ಕುಕ್ಕಳಿ ಅತ್ತೆ, ಶರ್ಬತ್ ಕುಡಿಯೋರಂತೆ, ಏನು ಆಗಲ್ಲ, ಯೋಚನೆ ಮಾಡಬೇಡಿ. ಎದ್ದೇಳಿ ಅತ್ತೆ. ರಾಣಿ ನೀನೇನೆ? ಅಯ್ಯೋ ನಮ್ಮ ನೇತ್ರಮ್ಮ ಎಷ್ಟು ಅಳ್ತಾ ಇದ್ದಾಳೋ ಏನೋ ಆ ಜೈಲ್ನಾಗೆ. ನಿಮ್ಮಮ್ಮಯ್ಯ ನೀನು ಬಂದು ಎಲ್ಲ ಹಾಳು ಮಾಡಿಬಿಟ್ರಲ್ಲೇ ರಾಣಿ. ಅಯ್ಯೋ ನಾವೆಷ್ಟೊಂದು ಕಷ್ಟಪಟ್ಟು ಹೆಂಗೋ ಆಲಸ್ಮಕ್ಕನ್ನು ಒಪ್ಸಿದ್ವಿ, ಎಲ್ಲ ಹಾಳು ಮಾಡಿ ಬೆಂಕಿ ಇಕ್ಕಿರಿ ನೀವು. ಅಯ್ಯೋ ಅತ್ತೆ ಎದ್ದಾಳತ್ತೆ, ಏನು ಆಗಲ್ಲ. ಏನೋ ನಾವು ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ವಿ. ಈಗ ಅಮ್ಮ ಹೋಗೈತೆ ಅಲಸ್ಮಕ್ಕನ್ನ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಒಪ್ಕೊಂಡ್ರು ಒಪ್ಕೋಬೋದು, ನೀನೇನು ಚಿಂತೆ ಮಾಡಬೇಡ. ನೇತ್ರ ಅಂತೂ ಇವತ್ತಲ್ಲ ನಾಳೆಗೆ ಬಂದೇ ಬರ್ತಾಳೆ ಮನೆಗೆ. ಎದ್ದಾಳತ್ತೆ, ಶರ್ಬತ್ತನ ಮಾಡ್ಕೊಂಬರ್ತಾಳೆ, ಗುಲಾಬಿ ಮಾಡ್ಕೊಂಬರ ಕೇಳಿದೀನಿ, ಕುಡಿಯುವಂತೆ ಎದ್ದಾಳತ್ತೆ, ನೀನೇನು ಯೋಚನೆ ಮಾಡಬೇಡ. ಎದ್ದಾಳತ್ತೆ ಮೇಲಕ್ಕೆ. ಓದೋರು ಇಷ್ಟತ್ತಾದ್ರೂ ಇನ್ನೂ ಬಂದಿಲ್ವೇನೆ? ಅಲಸ್ಮಕ್ಕ ಒಪ್ಕೊಂಡ್ಲು ಬಿಟ್ಲು, ನಾವು ಅವಳನ್ನ ಒಪ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ವಿ ಅಂತ ನಿಮ್ಗೇನೆ ಗೊತ್ತು, ನಿಮ್ಮ ಅಮ್ಮಯ್ಗೂ ನಿನಗೂ. ಅಲ್ಲ ನಾವು ಕಷ್ಟಪಟ್ಟಿದ್ನೆಲ್ಲನ ನೀವು ಒಂದು ಅರೆಗಳಿಗೆಗೆ ಎಲ್ಲನ ನೀರಾಗ ಹೋಮ ಮಾಡ್ದಂಗೆ ಮಾಡಿಬಿಟ್ರಿ ಅಲ್ಲೇ ನೀವು. ಯಾಕೆ ಬರಕ್ಕೆ ಹೋಗಿದ್ರಿ ನೀವು ಇಲ್ಲಿಗೆ? ನಿಮ್ಮನ್ನೇನಾದ್ರೂ ಹೇಳ್ ಕಳ್ಸಿದ್ವ ನಾವು ಬರ್ರಮ್ಮ ಅಂತ ಹೇಳಿ? ಅಮ್ಮರೇ ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ತಗೊಳ್ಳಿ ಶರ್ಬತ್ ಕುಡೀರಿ, ನಿಮ್ಮ ಗಂಟ್ಲೆಲ್ಲ ಒಣಗಿರುತ್ತೆ. ಹತ್ತು ತಾಳಿ ಅಮ್ಮರೇ ಕುಡೀರಿ. ಲೇ ರಾಣಿ ನೋಡೆ, ಈ ಗುಲಾಬಿ ನೋಡಾದ್ರೂ ಕಲ್ತ್ಕೊಳ್ರಿ, ನೀನು ತಾಯಿ ಮಗಳನು. ಈ ಗುಲಾಬಿನೇ ಎಷ್ಟೋ ವಾಸಿ ನಿಮ್ಮಿಬ್ರಿಗಿಂತನ. ಇವಳು ನಮ್ಮ ನೇತ್ರಮ್ಮ ಬಿಡುಗಡೆ ಆದ್ರೆ ಜೈಲಿಂದನ ಆ ಕೈಯಾಗೆ ಕರ್ಪೂರ ಹಚ್ಕೊಂಡು ದೇವ್ರಿಗೆ ಆರತಿ ಮಾಡ್ತೀನಿ ಅಂತೇಳಿ ಅರ್ಕೆ ಮಾಡ್ಕೊಂಡಿದ್ಲಂತೆ. ಅವಳು ಅರ್ಕೆ ನೆರವೇರುತ್ತೆ ಅಂತನ ಎಷ್ಟು ಖುಷಿಯಾಗಿದ್ಲು ಅವಳು.
ಆದ್ರೆ ನೀವು ತಾಯಿ ಮಗಳು ಬಂದು ಎಲ್ಲ ಹಾಳು ಮಾಡ್ಬಿಟ್ರಿ. ನಿಮ್ಗಿಂತನ ಇವಳೆ ಎಷ್ಟೋ ವಾಸಿ ಅನ್ಸುತ್ತೆ. ನಿಮ್ಮ ಅಮ್ಮನ ಮಾತು ಕಟ್ಕೊಂಡು ಇವಳು ನಾಳೆನೆ ಮನೆ ಬಿಟ್ಟು ಕಳ್ಸಕ್ಕೆ ಯೋಚನೆ ಮಾಡ್ತಿದ್ದೆ ನಾನು. ಹೆಂಗ ಉಳಿಸ್ಕೊಂಡಿದ್ಕೆ ಒಳ್ಳೇದಾತು, ಇವಳಿಂದ ನಮ್ಮ ಮನೆಗೆ ಒಳ್ಳೇದೇ ಆಗೈತಿ. ನೀವೇ ಎಲ್ಲ ಹಾಳು ಮಾಡ್ತಾ ಇದ್ದೀರಾ ಬಂದಿಲ್ಲಿ. ಅಮ್ಮೋರೆ, ಈಗ ಆಗಿದ್ದಾಗೋಯ್ತು, ಶರ್ಬತ್ ಕುಡೀರಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲ ಒಳ್ಳೇದಾಗುತ್ತೆ. ಕೊಡಿಯತ್ತೆ, ನಾನು ಒಳಕ್ಕೆ ಇಟ್ಟು ಬರ್ತೀನಿ ಲೋಟನ. ಏ ರಾಣಿ, ಈಗಲ್ಲ ನಿನಗೂ ನಿಮ್ಮ ಅಮ್ಮಗೂ ಇರೋದು. ಅಲಸ್ಮಕ್ಕ ಏನಾದ್ರೂ ಒಪ್ಕೆಬಾರ್ದು, ಕೇಸ್ ವಾಪಸ್ ತಾಮಕ್ಕೆ. ಅವಾಗಿರೋದು ನಿಮಗೆ ಹೇಳ್ತೀನಿ. ಅಯ್ಯೋ ಅತ್ತೆ, ಹಂಗೆಲ್ಲ ಏನು ಆಗಲ್ಲ, ಸುಮ್ಮನಿರಿ ಅತ್ತೆ. ಒಪ್ಕೊಂಡೇ ಒಪ್ಕೊಂತಾರೆ. ಗುಲಾಬಿ, ಎಲ್ಲೇ ಮಲ್ಲಿನೂ ಕಾವೇರಿನೂ ಕಾಣಿಸ್ತಾನೆ ಇಲ್ಲ. ಎಲ್ಲ ಅವ್ರ ಅಪ್ಪ ಅಮ್ಮ ಅಂತ ಕೋದ್ಲಾ ಕರ್ಕೊಂಡು ಮಗಳನ್ನ? ಹ್ಞೂ ಅಮ್ಮೋರೆ, ಕಾವೇರಿ ಯಾಕೋ ಅಳ್ತಿದ್ಲು, ಅದಕ್ಕೇನೆ ಅಜ್ಜಿ ತಾತನ್ ತಕ್ಕ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋದ್ಲು ಮಲ್ಲಿ. ಇವಳು ಪದ್ದುನು ಮಲ್ಲಿ ಜೊತೆಗೆ ಹೋಗ್ಯವಳೆ, ಅಲ್ಲೇ ಇರ್ಬೇಕು ಅವ್ರ ಮಂತಾಗಿ. ಗುಲಾಬಿ, ಏನೇ ಹಿಂಗಾಗೋಯ್ತು? ನಮ್ಮ ನೇತ್ರಮ್ಮನ ಇವತ್ತೇ ಮನೆ ಕರ್ಕೊಂಬರ್ಬೋದು ಅಂತ ನಾನು ಎಷ್ಟು ಸಂತೋಷವಾಗಿದ್ದೆ. ಆದ್ರೆ ಈ ಜಯ್ಯನು ಈ ರಾಣಿ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಅಯ್ಯೋ ಅಮ್ಮೋರೆ, ಚಿಕ್ಕ ಸಾವುಕಾರ ಬಂದು ನೋಡ್ರಿ, ಕೇಳ್ರಿ ಏನಾಯ್ತು ಅಂತಾನ. ಲಸ್ಮಕ್ಕಯ್ಯ ಒಪ್ಕೊಂಡ್ತೋ ಇಲ್ವೋ ಅಂತ ಹೇಳಿ. ರಾಜಾ ರಾಜಾ, ಏನಾಯ್ತು? ಲಸ್ಮಕ್ಕ ಒಪ್ಕೊಂಡ್ಲೋ ಇಲ್ವೋ ಹೇಳೋ ಜಲ್ದು, ಹೇಳೋ, ವಾಪಸ್ ತಾಂತಾಳಂತೇನೋ. ಯಮ್ಮ, ಏನು ಗಾಬರಿ ಆಗ್ಬೇಡ. ಲಸ್ಮಕ್ಕಯ್ಯ ಒಪ್ಕೊಂಡೈತಿ, ವಾಪಸ್ ತಾಂತೀನಿ ಅಂತ ಹೇಳಿ. ಆದ್ರೆ ಈ ಅತ್ತೇನೆ ಬಾಯಿಗೆ ಬಂದಂಗೆ ಮಾತಾಡಿ, ಪಾಪ ಅವ್ರಿಗೆ ಬೇಜಾರು ಮಾಡೈತಿ. ಏನು ಏನಾಯ್ತು ಅಂತ ಹೇಳಿ ತಿಳ್ಕೊಂಬದ್ ಬೇಡವಾ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಯಾರಿಗೆ ತಾನೇ ಸಿಟ್ಟು ಬರ್ದಂಗಿರುತ್ತೆ ಹೇಳು? ಹೆಂಗೋ ವಾಪಸ್ ತಾಂತೀನಿ ಅಂತ ಹೇಳಿ ಬಸ್ಸಿಗೆ ಹೋಗೋಣ ಅಂತೇಳಿ ಬಸ್ ಸ್ಟ್ಯಾಂಡಾಗ ನಿಂತ್ಕೊಂಡಿದ್ರೆ ಈ ರಾಣಿನೂ ಈ ಜಯತ್ತೇನು ಬಂದು ಬಾಯಿಗೆ ಬಂದಂಗೆ ಮಾತಾಡ್ಯವ್ರಂತಲ್ಲ. ಹೌದೇನು ರಾಜ, ನಿಜನಾ? ನಾನು ಎಲ್ಲನ ಈ ಜಯಮ್ಮ ಬೈದಿರೋದಕ್ಕೆ ಒಪ್ಕಮಲ್ಲ ಲಸ್ಮಕ್ಕ ಅಂತ ನಾನು ತಿಳ್ಕೊಂಡಿದ್ದೆ. ನಿಜವಾಗ್ಲೂ ಒಪ್ಕೊಂಡ್ಲೇನು ಅಥವಾ ನನ್ನ ಸಮಾಧಾನಕ್ಕೆ ಸುಳ್ಳು ಹೇಳ್ತಾ ಇದೆಯಾ? ನಿಜನೇನೋ ಹೇಳೋ ರಾಜ. ನಾನು ಯಾಕಮ್ಮ ಸುಳ್ಳು ಹೇಳಿ? ಈ ಅತ್ತೇನೆ ನಂದೇನೋ ತಪ್ಪಾಯ್ತು, ನಾನು ಮಾಡಿದ್ದು ಇನ್ನ 20,000 ನಾನೇ ನನ್ನ ಕೈಯಿಂದ ತಂದು ಕೊಡ್ತೀನಿ ಅಂತ ಹೇಳಿ ಕೇಳ್ಕಂತು. ಅದಕ್ಕೇನೆ ಒಪ್ಕೊಂಡೈತಿ ಅವಕ್ಕಯ್ಯ. ಸೀನಣ್ಣಯ್ಯ ಮತ್ತೆ ಆ ಕೆಂಚಕ್ಕಯ್ಯ ಎಲ್ಲ ಹೇಳಿರು, ಅದಕ್ಕೆ ಒಪ್ಕೊಂತು ಅವಕ್ಕಯ್ಯ. ನಾನೇನು ಸುಳ್ಳು ಹೇಳ್ತಿಲ್ಲ. ಅಪ್ಪಯ್ಯನೂ ಅತ್ತೇನು ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳು ಬೇಕಂದ್ರೆ. ನಾನ್ಯಾಕೆ ಸುಳ್ಳು ಹೇಳೋಣ? ಹ್ಞೂ ಕಣೆ ಕಾಳಿ, ಒಪ್ಕೊಂಡಿದ್ದಾಳೆ ಲಸ್ಮಕ್ಕ. ಕೇಸ ವಾಪಸ್ ತಾಂತೀನಿ ಅಂತ ಹೇಳಿ ಈಗಲೇ ಹೋಗ್ತೀವಿ ಅಂತ ಹೇಳಿ ಹೋದ್ರು ಭಾಗ್ಯಮ್ಮನೂ ಲಸ್ಮಕ್ಕನೂ. ನಾವು ಅದಕ್ಕೆ ನಿನಗೂ ಹೇಳ್ಬಿಟ್ಟು ನಿನ್ನೂ ಕರ್ಕೊಂಡು ಹೋಗಂಗಿದ್ರೆ ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗೋದೇನು ಬೇಡ ಅನ್ಸುತ್ತೆ. ನೀನು ಯಾಕೆ ಸುಸ್ತಾಗಿರಂಗ ಇದೆಯಾ? ನಾನು ರಾಜನ ಹೋಗ್ತೀವಿ ಬಿಡು, ನೀನೇನು ಬರಬೇಡ, ಇಲ್ಲೇ ಇರು. ಅಯ್ಯೋ ಇಲ್ಲಪ್ಪ, ನನಗೆ ಸುಸ್ತು ಆಗಿಲ್ಲ, ಏನೂ ಆಗಿಲ್ಲ. ನಾನು ನನ್ನ ಮಗಳು ನೋಡಬೇಕು, ನಮ್ಮ ಅಪ್ಪನ ನೋಡಬೇಕು. ನಾನು ಬಂದೇ ಬರ್ತೀನಿ ಅಲ್ಲಿಗೆ. ನಾನಂತೂ ಇಲ್ಲಿರಲ್ಲ, ನನಗಂತೂ ಸಮಾಧಾನ ಇಲ್ಲ ಅವ್ರನ್ನ ನೋಡತಕ್ಕನ. ನಾನು ಬರ್ತೀನಿ ನಿಮ್ಮ ಜೊತೆಗೆ. ನಡೀರಿ ಹೋಗೋಣ, ಮೊದ್ಲೋಗಿ ಕರ್ಕೊಂಬರೋಣ ಜಲ್ದು. ತಿರ್ಗ ಆಮೇಲೆ ಇನ್ಯಾರನ ಏನಾನ ಈ ಎಡವಟ್ ಮಾಡಿಗಿಡ್ಯಾರ ಈ ಜಯಮ್ಮ ಮತ್ತೆ ರಾಣಿ ಮಾಡ್ದಂಗೆ. ಅದಕ್ಕೆ ನನಗೆ ಕ್ಷಮಿಸ್ಬಿಡ್ರಿ, ಅದಕ್ಕೆ ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟಿದ್ದೀನಿ. ತಿರ್ಗಾ ಅದನ್ನೇ ಹೇಳ್ತಾ ಇದ್ದೀರಲ್ಲ, ನನಗೆ ಬೇಜಾರಾಗುತ್ತೆ. ಅದಕ್ಕೆ ಈಗ ಕೇಸು ವಾಪಸ್ ತಾಮಕ್ಕೆ ನಾನೇ ಒಪ್ಸಿದ್ದು. ನೀವು ಆಗ್ಲಾಗ್ಲ ಹಂಗೆ ಹೇಳ್ಬೇಡ್ರಿ, ಸಮಾಧಾನ ಮಾಡ್ಕೊಳ್ರಿ. ನೇತ್ರ ಬಂದೇ ಬರ್ತಾಳೆ. ಏ ಜಯಮ್ಮ, ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಬಂದಿತ್ತು ನನಗೆ. ಹೋದ್ರೆ ಹೋಗ್ಲಿ ಅಂತೇಳಿ ಸುಮ್ಮನಾಗಿದ್ದೀನಿ. ನಂತ ಮಾತಾಡಕ್ ಬರಬೇಡ ನೀನು. ಸುಮ್ಮನೆ ಆತ್ಲಾಗ ಹೋಗು ನೀನು, ನಿನ್ನ ಮಕ ತೋರಿಸ್ಬೇಡ ನೀನು. ಅಯ್ಯೋ ಅದಕ್ಕೆ ಹಿಂಗ್ ಸಿಟ್ಟು ಮಾಡ್ಕೊಂತ ಇದ್ರೆ ನನ್ನ ಮೇಲೆ. ನಾನು ನೀನು ನಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ನಾನು ಬಯಸೋದು. ನನ್ನ ತವ್ರ ಮನೆಗೆ ಎಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ನನ್ನೇ ಬೈತಿರಲ್ಲ, ಅದಕ್ಕೆ ಬಾಯಿಗೆ ಬಂದಂಗೆ. ಈಗ ಆತ್ಲಾಗ ಹೋಗ್ತೀಯೋ ಏನೋ ಕತ್ತಿಡ್ದು ನೂಕನ. ಇವಾಗ ಮೊದ್ಲು ನಾನು ಹೋಗಿ ನಮ್ಮ ಅಪ್ಪ ಇನ್ನು ನನ್ನ ಮಗಳನ್ನು ನೋಡ್ಬೇಕು. ತೆಗೆ ಜಾಗ ಬಿಡಿ. ರಾಜ ನಡಿಯ, ನೀನು ಮೊದ್ಲು ಹೋಗೋಣ. ಇವಳು ಮಾತು ಏನ್ ಕೇಳ್ಕೊಂಡು ನಿಂತಿದ್ರೆ ಇಲ್ಲಿ? ನಡಿಯಪ್ಪ, ನೀನು ಏನ್ ನಿಂತಿದೀಯ? ಇನ್ನ ಯಾರನ ಏನಾನ ಕಿತಾಪತಿ ಮಾಡ್ಗಿಡ್ಯಾರು, ಮೊದ್ಲು ಹೋಗಿ ಬಿಡಿಸ್ಕೊಂಬರ್ಬೇಕು. ನಡಿ, ನನಗೆ ನಮ್ಮ ಅಪ್ಪ ಇನ್ನು ನನ್ನ ಮಗಳನ್ನು ಮನೆ ಕರ್ಕೊಂಬರತಕ್ಕನ ಸಮಾಧಾನ ಇಲ್ಲ. ನಡೀರಿ ಜಲ್ಜಲ್ದು. ರಾಜ ನಡಿಯಪ್ಪ, ನೀನು ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ನಡಿ. ಅವ್ರ ಮಕ್ಕ ಏನ್ ನೋಡ್ತೀಯ? ಅಜ್ಜಗೀದ ಮನೆ ಹಾಳಿ ಅವಳು ಎಲ್ಲ ಹಾಳು ಮಾಡಕ್ಕೆ ಬಂದವಳೆ ಇಲ್ಲಿ. ಅಯ್ಯೋ ಇದೇನಪ್ಪ ಇದು? ನನ್ನ ಮ್ಯಾಲೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡವ್ರೆ ನಮ್ಮ ಅತ್ತಿಗೆ. ಎಂದೆಂದು ನಾನು ಹಿಂಗೆ ಬೈದಾರೆ ಅಲ್ಲ. ಥೂ, ಬುದ್ಧಿಗೆಟ್ಟಾಳ ನಾನು. ಎಲ್ಲ ಏನೇನೋ ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.